ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಮಂಡಿಗೆ ಸಂಬಂಧಪಟ್ಟಂತ ಕಾಯಿಲೆಗಳ ಬಗ್ಗೆ ನಾವು ವಿಚಾರಣೆ ಮಾಡೋಣ. ರೀಸೆಂಟ್ಲಿ ನನಗೆ ಒಂದು 45 ವರ್ಷದ ಒಂದು ಯುವಕ ದಿನನಿತ್ಯ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಒ ಪಿ ಡಿಗೆ ಬಂದಿದ್ರು. ಒ ಪಿ ಡಿಗೆ ಬಂದಾಗ ನಾನು ಅವ್ರಿಗೆ ಕೇಳಿದೆ, ಈಗ ಯಾವ ರೀತಿಯಾಗಿ ಕೆಲಸಗಳನ್ನ ನಿಮಗೆ ತೊಂದರೆ ಆಗುತ್ತೆ ಅಂತೇಳಿ. ಅವರು ಸರ್ ದಿನನಿತ್ಯ ನಾನು ಆ್ಯಕ್ಚುಲಿ ಒಂದು ಅರ್ಧ ಕಿಲೋಮೀಟರ್ ನಡೆದ ತಕ್ಷಣ ನನಗೆ ಕಾಲಿನ ಒಳಭಾಗದಲ್ಲಿ ಮಂಡಿ ಹತ್ರ ನೋವು ಬರ್ತಾ ಇದೆ. ಅದೇ ರೀತಿ ಕೆಳಗೆ ಕುತ್ಕೊಂಡು ನಾನು ಎದ್ದೇಳ್ಬೇಕಾದ್ರೆ ತುಂಬ ನನಗೆ ನೋವಾಗುತ್ತೆ. ಸೊ ಇದೆಲ್ಲ ಕಾರಣದಿಂದ ನನಗೆ ನಿಮ್ಮ ಹತ್ರ ತೋರ್ಸಕ್ಕೆ ಬಂದಿದ್ದೀನಿ. ಇದಕ್ಕೆ ಆಲ್ರೆಡಿ ನಾನು ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ನ ತೊಗೊಂಡೆ. ಟ್ಯಾಬ್ಲೆಟ್ಸ್ ತೊಗೊಳ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನನಗೆ ಸ್ವಲ್ಪ ಒಂದು 2 ದಿನ ಆದಮೇಲೆ ಮತ್ತೆ ನೋವು ಕಾಣಿಸ್ಕೊಳ್ತಾ ಇದೆ. ಏನಿರ್ಬೋದು ನನಗೆ ಅಂತ ಹೇಳಿ ನನ್ನ ಹತ್ರ ಬಂದರು. ಈಗ ಮಂಡಿ ನೋವು ಅಂತ ಬಂದಾಗ ನಾವು ಒಂದಿಷ್ಟು ಕಾಯಿಲೆಗಳು ಇರ್ಬೋದು ಅಂತ ನಾವು ಅಂದ್ಕೊಂಡು ನಾವು ಅವ್ರನ್ನ ನೆಕ್ಸ್ಟ್ ಫರ್ದರ್ ಎಕ್ಸಾಮಿನ್ ಮಾಡ್ತೀವಿ. ಆ ಪೇಷಂಟಿಗೆ ಹಾಗೆ ಕೇಳಿದ್ವಿ, ನಿನಗೆ ಮುಂಚೆ ಏನಾದ್ರು ಪೆಟ್ಟಾಗಿತ್ತಕ್ಕೆ? ಪೆಟ್ಟಾಗಿದ್ದಂದ್ರೂ ಕೂಡ ಮಂಡಿ ನೋವು ಬರೋ ಚಾನ್ಸಸ್ ಇರುತ್ತೆ. ಪೆಟ್ಟಾಗಿತ್ತು ಅಂತ ಕೇಳಿದ್ವಿ, ಇಲ್ಲ ಪೆಟ್ಟಂತ ಆಗಿರಲಿಲ್ಲ. ಅಲ್ಲ, ಅಥವಾ ಬೇರೆ ಜಾಯಿಂಟ್ಗಳ್ನು ಕೂಡ ಇನ್ವಾಲ್ವ್ ಆಗಿದ್ದರೆ ಅದನ್ನು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಆರ್ಥ್ರೈಟಿಸ್ ರಿಲೇಟೆಡ್ ಆಗಿ ನಿಂಗೆ ಏನಾದ್ರು ತೊಂದರೆ ಇದೆ ಅಂತ ಕೇಳೋಕ್ಕೋಸ್ಕರ ಬೇರೆ ಜಾಯಿಂಟ್ಗಳು ನಿಂಗೆ ಇನ್ವಾಲ್ವ್ ಆಗಿದೆ ಅಂತ ಕೇಳಿದ್ವಿ. ಇಲ್ಲ, ಬೇರೆ ಜಾಯಿಂಟ್ಗಳು ಯಾವುದೂ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿದ್ರು. ಸೊ ಹಾಗೆ ಮತ್ತೆ ಕೇಳಬೇಕಾದ್ರೆ ಜಾಸ್ತಿ ಅವರು ನೆಲದ ಮೇಲೆ ಕುತ್ಕೊಂಡು ಕೆಲಸ ಮಾಡ್ತಾರೆ. ನೆಲದ ಮೇಲೆ ಕುತ್ಕೊಂಡು ಕೆಲಸ ಮಾಡಬೇಕಾದ್ರೆ ಎದ್ದೇಳಬೇಕಾದ್ರೆ ತುಂಬ ಅವ್ರಿಗೆ ನೋವಾಗ್ತಿತ್ತು ಅನ್ನೋದು ಅವ್ರದ್ದು ಮೇನ್ ಕಂಪ್ಲೇಂಟ್ ಇತ್ತು. ಸರಿ ಆಯಿತು. ಈಗ ನೆಕ್ಸ್ಟ್ ಫರ್ದರ್ ನಮ್ಗೆ ಮೋಸ್ಟ್ಲಿ ಇದು ವಯೋಸಹಜ, ಅಂದರೆ ವಯಸ್ಸಿಗಾದಂತೆ ನಮ್ಮ ಮೂಳೆ ಜಾಯಿಂಟ್ ಕೂಡ ಸೌಕಳಿ ಆಗುತ್ತೆ, ಅದು ಮೋಸ್ಟ್ಲಿ ಇರ್ಬೋದು ಅಂತೇಳಿ ಒಂದು ಎಕ್ಸ್ರೇಯನ್ನು ಮಾಡಿಸ್ಲಿಕ್ಕೆ ಒಂದು ಸಲಹೆ ಕೊಟ್ವಿ. ಎಕ್ಸ್ರೇ ಮಾಡಾದ್ಮೇಲೆ ಗೊತ್ತಾಯಿತು, ಎಸ್ ಇದು ಜಾಯಿಂಟ್ಗೆ ಸಂಬಂಧಪಟ್ಟಂಥ ಒಂದು ಕಾಯಿಲೆ. ಮಂಡಿ ಜಾಯಿಂಟ್ ವಯಸ್ಸಾದಂಗೆ ನಮಗೆ ಅದು ಸೌಕಳಿ ಆಗ್ತಾ ಬರುತ್ತೆ. ಆ ರೀತಿಯಾದ ಸೌಕಳಿ ನಿನ್ನಲ್ಲಿ ಕಂಡು ಬರ್ತಿದೆ ಅಂತ ಹೇಳಿದ್ವಿ. ಸೊ ಅವ್ರಿಗೂ ಕೂಡ ಶಾಕ್ ಆಯಿತು. ಸರ್, ಮುಂಚೆ ಎಲ್ಲ ಇದು ವಯಸ್ಸಾದವರಲ್ಲಿ ಅಂದರೆ 60 ವರ್ಷ 70 ವರ್ಷದಾಗ ಬರೋದಾದಂಥ ಕಾಯಿಲೆ ನನಗೆ ಯಾಕೆ 40 ವರ್ಷಕ್ಕೆ ಬಂದಿದೆ ಅಂತ ಕೇಳಿದ್ರು. ಎಸ್, ಡೆಫಿನೆಟ್ಲಿ ಇದ್ರ ಬಗ್ಗೆ, ಯಾಕಂದರೆ ಅವರು ಇಂಟ್ರೆಸ್ಟೆಡಿಂದ ಇದನ್ನು ಡಿಸ್ಕಸ್ ಮಾಡ್ಲಿಕ್ಕೆ ನಾನು ಅವ್ರಿಗೆ ಹೇಳಿದೆ. ನೀ ಜಾಯಿಂಟ್ ಅನ್ನೋದು ಏನು ನಮಗೆ ತೊಡೆ ಮೂಳೆ ಮತ್ತು ಕಾಲಿನ ಮೂಳೆ ಮಧ್ಯೆ ಆಗುವಂಥ ಒಂದು ಸಂಧಿನ ನಾವು ಮಂಡಿ ಜಾಯಿಂಟ್ ಅಂತ ಹೇಳ್ತೀವಿ. ಆ ಮಂಡಿ ಜಾಯಿಂಟ್ ಆ್ಯಕ್ಚುಲಿ ಮೂಳೆ ಮೇಲೆ ಒಂದು ಎಕ್ಸ್ಟ್ರಾ ಪರದೆ ಇರುತ್ತೆ, ಅದನ್ನು ಅಸ್ಥಿರಜ್ಜು ಅಥವಾ ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಆ ಕಾರ್ಟಿಲೇಜ್ ಅಂತ ಏನು ಹೇಳ್ತೀವಿ ಅದು ತುಂಬ ಸ್ಮೂತ್ ಇರುತ್ತೆ. ಈ ಸೋಪ್ ಟೆಕ್ಸ್ಚರ್ ಹೇಗಿರುತ್ತೆ ಅಷ್ಟು ಸ್ಮೂತ್ ಇರುತ್ತೆ. ಆ ಸ್ಮೂತ್ ಟೆಕ್ಸ್ಚರ್ ಇರೋದ್ರಿಂದ ನಮಗೆ ನಡಿಬೇಕಾದ್ರೆ ಯಾವುದೇ ಒಂದು ಫ್ರಿಕ್ಷನ್ ಆಗದಂಗೆ ಅದು ನಮ್ಮನ್ನು ಕಾಪಾಡುತ್ತೆ. ಸೊ ಈ ರೀತಿಯಾದ ಮೂವ್ಮೆಂಟು ನಮಗೆ ವಯಸ್ಸಲ್ಲಿದ್ದಾಗ ಚೆನ್ನಾಗಿ ಆಗ್ತಿರೋದ್ರಿಂದ ನಮಗೆ ನೋವುಗಳು ಬರೋದಿಲ್ಲ. ಸೊ ಇದ್ರ ಜೊತೆಗೆ ಮಂಡಿ ಸುತ್ತನೂ ಕೂಡ ಲಿಗಮೆಂಟ್ಸ್, ಅಂದರೆ ನಮ್ಮ ಮಂಡಿ ತೊಡೆ ಮೂಳೆ ಮತ್ತು ಕಾಲಿನ ಮೂಳೆ ಹಿಡ್ಕೊಂಡಿರುವಂಥ ಲಿಗಮೆಂಟ್ಸ್ಗಳು ಇರುತ್ತೆ, ಹಾಗೆ ಮಾಂಸಖಂಡಗಳು ಇರುತ್ತೆ. ಸೊ ಇವೆಲ್ಲ ಸೇರಿ ನಮ್ಮ ಮಂಡಿ ನಮಗೆ ಕಂಪ್ಲೀಟ್ ಆಗಿ ಫಾರ್ಮೇಷನ್ ಆಗುತ್ತೆ. ಸೊ ಕಾರ್ಟಿಲೇಜ್ ಅಂತ ಏನು ಹೇಳಿದೆ, ಬಾಡಿಯಲ್ಲಿ ಅಕಸ್ಮಾತ್ ನಮ್ಮ ಚರ್ಮ ಏನಾರು ಕಟ್ಟಾಯ್ತಂದ್ರೆ ಅಥವಾ ನಮ್ಮ ಮೂಳೆ ಏನಾರು ಮುರಿತಂದ್ರೆ ನಮಗೆ ಬಾಡಿ ಅದನ್ನು ಉತ್ಪತ್ತಿ ಮಾಡುವಂಥ ಕೆಪಾಸಿಟಿ ಇದೆ. ಅದೇ ಈ ಕಾರ್ಟಿಲೇಜ್ ಅಂತ ಹೇಳಿದ್ನಲ್ಲ, ಈ ಮೃದು ಮೂಳೆ ಆ್ಯಕ್ಚುಲಿ ಏನಾರು ಕಟ್ಟಾಯಿತು ಅಥವಾ ಅದಕ್ಕೆ ಗಾಯ ಆಯಿತು, ಅದಕ್ಕೆ ಸೌಕಳಿ ಆಯಿತು, ಅದನ್ನು ರೀಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿ ಬಾಡಿಯಲ್ಲಿ ಇಲ್ಲ. ಯಾವಾಗ ಸೌಕಳಿ ಆಗುತ್ತೆ? ಯಾವಾಗ ನಮ್ಮ ಬಾಡಿ ಫೋರ್ಸ್ ಜಾಯಿಂಟ್ ಮೇಲೆ ಜಾಸ್ತಿ ಆಗುತ್ತೆ ಆವಾಗ ಸೌಕಳಿ ಆಗುತ್ತೆ. ಹಾಗೆಯೇ ಯಾವಾಗ ಕಾರ್ಟಿಲೇಜ್ ವೀಕ್ ಆಗುತ್ತೆ ಆವಾಗ ಇದು ಕೂಡ ಸೌಕಳಿ ಆಗುತ್ತೆ. ಅಂದರೆ 2 ಕಂಡೀಷನಲ್ಲಿ, ಯಾವಾಗ ಫೋರ್ಸ್ ಜಾಸ್ತಿ ಆಗುತ್ತೆ, ಇಲ್ಲ ಯಾವಾಗ ಕಾರ್ಟಿಲೇಜ್ ವೀಕ್ ಆಗುತ್ತೆ. ಯಾವಾಗ ಫೋರ್ಸ್ ಜಾಸ್ತಿ ಆಗ್ಬೋದು? ನಮ್ಮ ದೇಹದ ತೂಕ ನಾರ್ಮಲಿಗಿನ್ನ ಜಾಸ್ತಿ ಆಯ್ತಂದರೆ ನಾವು ಮಾಡುವಂಥ ದಿನನಿತ್ಯ ಕೆಲಸದಲ್ಲೇ ಅದಕ್ಕೆ ಫೋರ್ಸ್ ಬಿದ್ದು 60 ವರ್ಷ ಬರಬೇಕಾಗಿದ್ದಂಥ ಕಾರ್ಟಿಲೇಜ್ ವಯಸ್ಸಿನ ಒಂದು ಇದು ಕಡಿಮೆ ಆಗ್ತಾ ಬರುತ್ತೆ. ಅದೇ ರೀತಿ ಮುಂಚೆ ಯಾವುದಾದ್ರೂ ಒಂದು ಫ್ರ್ಯಾಕ್ಚರ್ ಆಗಿ ಮಂಡಿ ಸುತ್ತ ಆ ಫ್ರ್ಯಾಕ್ಚರ್ ಅಕಸ್ಮಾತ್ ಸರಿಯಾಗಿ ಕೂಡದಲ್ಲೇ ಇದ್ದಾಗ ಅವಾಗಲೂ ಕೂಡ ಈ ಫೋರ್ಸ್ ಜಾಸ್ತಿ ಆಗಿ ನಮಗೆ ಸೌಕಳಿ ಆಗೋ ಚಾನ್ಸಸ್, ಕಾರ್ಟಿಲೇಜ್ ಬೇಗ ಸೌಕಳಿ ಆಗುತ್ತೆ. ಅದು ಬಿಟ್ಟು ಕಾರ್ಟಿಲೇಜ್ ವೀಕ್ ಆದ್ರೂ ಕೂಡ ನಮಗೆ ಸೌಕಳಿ ಆಗುತ್ತೆ. ಸಹಜವಾಗಿ ವಯಸ್ಸಾದಂತೆ ನಮಗೂ ಕೂಡ ಕಾರ್ಟಿಲೇಜ್ ನಿಧಾನಕ್ಕೆ ಸೌಕಳಿ ಆಗ್ತಾ ಬರುತ್ತೆ. ಆ ಸೌಕಳಿ ಜಾಸ್ತಿ ಆದಾಗ, ಅಂದರೆ ವಯಸ್ಸು ಜಾಸ್ತಿ ಆದಾಗ ಈ ಸೌಕಳಿ ಕಂಡು ಬರುತ್ತೆ. ಅದು ಬಿಟ್ಟು ಬೇರೆ ಕಂಡೀಷನ್ಸಲ್ಲೂ ಕೂಡ, ಅಂದರೆ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಅಂದರೆ ರುಮಟೆಡ್ ಆರ್ಥ್ರೈಟಿಸ್, ಸೋರಿಯಾಟಿಕ್ ಆರ್ಥ್ರೈಟಿಸ್, ಗೌಟಿ ಆರ್ಥ್ರೈಟಿಸ್, ಈ ಥರ ಎಲ್ಲ ಆರ್ಥ್ರೈಟಿಸ್ ಅಂತ ದೇಹಕ್ಕೆ ಕಾಮನ್ ಆಗಿ ಬರುವಂಥ ಕಾಯಿಲೆಗಳಿದ್ದಾವೆ. ಈ ಕಾಯಿಲೆಯಿಂದ ಕೂಡ ನಮಗೆ ಮಂಡಿ ಜಾಯಿಂಟಿನ ಕಾರ್ಟಿಲೇಜ್ ಕೂಡ ಬೇಗ ಸೌಕಳಿ ಆಗ್ತಾ ಹೋಗುತ್ತೆ. ಸೊ ಈ ಸೌಕಳಿಯಲ್ಲಿ ನಾವು ಒಂದು ಎಕ್ಸ್ರೇ ತಗೊಂಡ್ರೆ ನಾವು ಅದನ್ನು 4 ಸ್ಟೇಜ್ ಆಗಿ ಡಿವೈಡ್ ಮಾಡ್ತೀವಿ. ಮೊದಲನೇ ಹಂತದಲ್ಲಿ ಜಸ್ಟ್ ಕಾರ್ಟಿಲೇಜಲ್ಲಿ ಸಣ್ಣದಾಗಿ ಪರದೆ ಮೇಲೆ ಒಂದು ಸಣ್ಣ ಗಾಯ ಥರ ಆಗಿರುತ್ತೆ. 2ನೇ ಸ್ಟೇಜಲ್ಲಿ ಆ ಕಾರ್ಟಿಲೇಜ್, ಆ ಪರದೆ ಗಾಯ ಆಗಿರೋದು ಎಲ್ಲ ಸ್ವಲ್ಪ ಜಾಸ್ತಿ ಏರಿಯಾದಲ್ಲಿ ಇನ್ವಾಲ್ವ್ ಆಗ್ತಾ ಹೋಗುತ್ತೆ. 3ನೇ ಸ್ಟೇಜಲ್ಲಿ ಮತ್ತು 4ನೇ ಸ್ಟೇಜಲ್ಲಿ ಕಂಪ್ಲೀಟಾಗಿ ಕಾರ್ಟಿಲೇಜ್ ಅಂತ ಏನು ಹೇಳಿದೆ, ಮೂಳೆ ಮೇಲಿರುವಂಥ ಇದು ಈ ಟೈರ್ ಸೌದಂಗೆ ಪೂರ್ತಿ ಸೌದು ಹೋಗ್ಬಿಡುತ್ತೆ. ಆವಾಗ ಮೂಳೆಗೂ ರಬ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಾಗಿ ನಾವು ನೀ ಆರ್ಥ್ರೈಟಿಸ್ ಅಥವಾ ನೀ ಒಂದು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಏನಿದೆ ಅದನ್ನು ನಾವು ಡಿವೈಡ್ ಮಾಡ್ತೀವಿ.
ನಾನು ಮುಂಚಿತ ಹೇಳಿದಾಗ ಪೇಷಂಟಿಗೆ ಅವರಿಗೆ ಆಲ್ರೆಡಿ ಗ್ರೇಡ್ 3 ಆರ್ಥರೈಟಿಸ್ ಇತ್ತು. ಸೊ ಅವ್ರನ್ನ ಕೇಳಿದ್ರು, ಸರ್ ಇದಕ್ಕೆ ನಾವು ಏನು ಮಾಡಬೇಕು ಅಂತ. ಸೊ ನಾವು ಏನು ಮಾಡ್ತೀವಿ ಅಂದರೆ ಗ್ರೇಡ್ 1 ಆರ್ಥರೈಟಿಸಲ್ಲಿ ನಾವು ನಮ್ಮ ಜೀವನ ಶೈಲಿನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಲಿಕ್ಕೆ ಸಲಹೆ ಕೊಡ್ತೀವಿ. ಏನಂತಂದರೆ, ಅಕಸ್ಮಾತ್ ನಾವು ನೆಲದ ಮೇಲೆ ಕೂರ್ತಿದ್ದೀವಿ ಅಂತ ಅಂದರೆ ನೆಲದ ಮೇಲೆ ಕೂತ್ಕೊಂಡು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಒಂದ್ಸಲಿ ನೆಲದ ಮೇಲೆ ಕೂತ್ಕೊಂಡಿದ್ದರೆ ನಮಗೆ ಜಾಯಿಂಟ್ ಮೇಲೆ ಬೀಳ್ತಿರೋವಂಥ ಫೋರ್ಸು 7 ಪಟ್ಟು ಜಾಸ್ತಿ ಇರುತ್ತೆ. ಸೊ ಒಬ್ಬ ಮನುಷ್ಯ ಒಂದು 60 kg ಇದ್ದಾನಂದರೆ 60 ಇಂಟು 7 ಅಂದರೆ ಒಂದು 400 ನ್ಯೂಟನ್ಸ್ ಫೋರ್ಸ್ ಅಷ್ಟು ಅಲ್ಲಿ ನಮಗೆ ಜಾಯಿಂಟಿಗೆ ಫೋರ್ಸ್ ಬೀಳುತ್ತೆ. ಸೊ ನಾರ್ಮಲ್ ಆಗಿರೋ ಕಾರ್ಟ್ಲೇಜ್ ಕೂಡ ಅದು ಸೌಕಳಿ ಆಗುತ್ತೆ. ಅದರಲ್ಲಿ ಸ್ವಲ್ಪ ಆಲ್ರೆಡಿ ಸೌಕಳಿ ಆಗ್ತಿರೋಂಥ ಕಾರ್ಟ್ಲೇಜ್ ವೀಕ್ ಆಗಿರೋದ್ರಿಂದ ಇನ್ನೂ ಬೇಗ ಸೋದೋಗ್ಬಿಡುತ್ತೆ. ಸೊ ಇನ್ನು ಜೀವನಶೈಲಿ ಬದಲಾವಣೆ ಜೊತೆಗೆ ನಾವು ನಮ್ಮ ದೇಹದ ತೂಕವನ್ನು ಒಂದು ಕಂಟ್ರೋಲ್ ಇಟ್ಕೊಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಮ್ಮ ಮಾಂಸಖಂಡಗಳು ಮತ್ತು ಸರೌಂಡಿಂಗ್ ಮೂಳೆಗಳನ್ನ ಕೂಡ ನಾವು ಸ್ಟ್ರೆಂಥನ್ ಮಾಡ್ಕೊಳ್ಬೇಕಾಗತ್ತೆ. ಆ ಸ್ಟ್ರೆಂಥನ್ ಮಾಡಲಿಕ್ಕೋಸ್ಕರ ನಾವು ಹಲವಾರು ಅದಕ್ಕೆ ಬೇಕಾಗಿರೋಂಥ ಎಕ್ಸಸೈಸ್ ಹೇಳ್ಕೊಡ್ತೀವಿ. ಹಾಗೆ ಎಕ್ಸಸೈಸ್ ಜೊತೆಗೆ ಆಹಾರ ಪದ್ಧತಿ ಕೂಡ ಭಾಳ ಇಂಪಾರ್ಟೆಂಟ್. ನಾನು ಮುಂಚಿತವಾಗಿ ಹೇಳಿದ ಹಾಗೆ ನಮ್ಮ ದೇಹ ತೂಕವನ್ನು ಹತೋಟಿಯಲ್ಲಿ ಇಟ್ಕೊಳೋಕ್ಕೋಸ್ಕರ ನಮ್ಮ ಆಹಾರ ಪದ್ಧತಿ ಏನಿದೆ ಅದನ್ನು ಆದಷ್ಟು ಚೆನ್ನಾಗಿ ನೋಡ್ಕೋಬೇಕು. ಹಾಗೆಯೇ ನಮಗೆ ದಿನನಿತ್ಯದ ಒಂದು ಕ್ಯಾಲ್ಶಿಯಂ ಮತ್ತು ವಿಟಮಿನ್ D3 ಏನಿದೆ ಅದು ಸರಿಯಾದ ರೀತಿಯಲ್ಲಿ ಸಿಗ್ತಾ ಹೋದರೆ ಮಂಡಿಯ ಸುತ್ತಮುತ್ತ ಇರುವಂಥ ಮೂಳೆ ಮತ್ತು ಮಾಂಸಖಂಡಗಳು ತನ್ನ ಬಲಿಷ್ಠವನ್ನು ಆದಷ್ಟು ಲಾಂಗ್ ಟೈಮ್ ಅಷ್ಟು ನಾವು ಅದನ್ನು ಇಟ್ಕೊಂಡು ಹೋಗೋದ್ರಿಂದ ನಮಗೆ ಈ ಆರ್ಥರೈಟಿಸನ್ನು ನಾವು ಸ್ಟೇಜ್ 1ನಲ್ಲಿ ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು. ಇಲ್ಲ, ಈಗ ನಾವು ಸ್ಟೇಜ್ 2 ಅಲ್ಲಿದ್ದೀವಿ, ಸ್ವಲ್ಪ ನೆಕ್ಸ್ಟ್ ಸ್ಟೇಜಿಗೆ ಹೋಗಿರೋದ್ರಿಂದ ಈ ಸ್ಟೇಜಲ್ಲಿ ನಮಗೆ ನೋವು ಹಾಗೆ ನಿವಾರಣೆ ಆಗಲಿಕ್ಕಿಲ್ಲ. ಆ ನೋವು ನಿವಾರಣೆ ಆಗಲಿದ್ದಾಗ ನಾವು ಅದಕ್ಕೆ ಮಾತ್ರೆಗಳು ಕೊಡ್ತೀವಿ, ಟೆಂಪರರಿ ರಿಲೀಫ್ ಸಿಗುತ್ತೆ. ಅದಾದಮೇಲೆ ಮತ್ತೆ ನಾನು ಹೇಳಿದ ಮೊದಲನೇ ಸ್ಟೇಜಿನಂತೆ ಅವ್ರಿಗೆ ಜೀವನ ಶೈಲಿ ಬದಲಾವಣೆ ಜೊತೆಗೆ ಸ್ವಲ್ಪ ಎಕ್ಸಸೈಸ್ಗಳನ್ನ ಕೂಡ ಹೇಳ್ಕೊಡ್ತೀವಿ. ಸೊ ಕ್ರಮೇಣ ಅವರಿಗೆ ನೋವು ಕಡಿಮೆ ಆಗ್ತಾ ಬಂದಂಗೆ ಅವರು ದಿನನಿತ್ಯ ಕೆಲಸಗಳನ್ನ ಮಾಡ್ತಾ ಹೋಗ್ಬೋದು. ಬಟ್ ಸ್ಟೇಜ್ 3 ಅಲ್ಲಿ ಬಂದಾಗ ಅವರಿಗೆ ಈ ನೋವು ಮಾತ್ರೆಯಿಂದ ಅಷ್ಟೇ ಮೋಸ್ಟ್ಲಿ ಕಡಿಮೆ ಆಗಲಿಕ್ಕಿಲ್ಲ. ಸೊ ಅಂಥ ಟೈಮಲ್ಲಿ ಸ್ವಲ್ಪ ದಿನ ಶಾರ್ಟ್ ಟರ್ಮ್ ಅಲ್ವಾಗಿ ನಾವು ಏನು ಮಾಡ್ತೀವಿ, ಮಂಡಿ ಯೂಶಲಿ ಸೌಕಳಿ ಆಗಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ ಒಳಗಿನ ಭಾಗದಲ್ಲಿ ಸೌಕಳಿ ಆಗುತ್ತೆ. ಸೊ ಒಳಗಿನ ಭಾಗದಲ್ಲಿ ಸೌಕಳಿ ಆದಾಗ ಕಾಲು ಸ್ವಲ್ಪ ವಕ್ರ ಅಂದರೆ ಸ್ವಲ್ಪ ಸೊಟ್ಟ ಆಗ್ತಾ ಬರುತ್ತೆ. ಸೊ ಇದನ್ನು ನಾವು ಪ್ರಿವೆಂಟ್ ಮಾಡಲಿಕ್ಕೆ ಅವರಿಗೆ ಬೇಕಾಗಿರೋವಂಥ ಒಂದು ಅವ್ರಿಗೆ ನಡಿಬೇಕಾದ್ರೆ ಸ್ವಲ್ಪ ಅಳುಕು ಮತ್ತು ಸ್ವಲ್ಪ ಸ್ಲಿಪ್ ಆಗೋ ಚಾನ್ಸಸ್ ಇರೋದ್ರಿಂದ ಅವರಿಗೆ ಆ ಸ್ಟೇಜ್ನಲ್ಲಿ ಬಂದಾಗ ರಿಲೀಫ್ ಕೊಡಲಿಕ್ಕೋಸ್ಕರ ಶಾರ್ಟ್ ಟರ್ಮ್ ಆಗಿ ಅವರಿಗೆ ಬೆಲ್ಟ್ ಅಥವಾ ಬ್ರೇಸ್ ಅಂತ ಹೇಳ್ತೀವಿ, ಮಂಡಿ ಸುತ್ತ ಹಾಕೋಣಕ್ಕೆ ಕೊಡ್ತೀವಿ. ಸೊ ಇದಾದ ನಂತರ ಸ್ಟೇಜ್ 4ಗೆ ಬಂದಾದಮೇಲೆ ಬೇರೆ ಇದಕ್ಕೆ ಮಾತ್ರೆ ಇಂಜೆಕ್ಷನ್ಸ್ಗಳು ಅಥವಾ ಎಕ್ಸಸೈಸಸ್ಗಳು ಆಗಲಿಕ್ಕಿಲ್ಲ. ಅಂಥ ಸ್ಟೇಜಲ್ಲಿ ಅವರಿಗೆ ನಾವು ಅವರ ಏಜ್ಗೆ ಅನುಸಾರವಾಗಿ ಅಂದರೆ ಅವರು ಮಧ್ಯ ವಯಸ್ಸಲ್ಲಿದ್ದರೆ ಅವರಿಗೆ ಅದನ್ನು ನನಗೆ ಮುಂಚೆ ಹೇಳಿದಾಗೆ ಮಂಡಿ ಒಂದು ಕಡೆ ವಕ್ರ ಆಗಿದ್ದರೆ ಅದನ್ನು ಅಲೈನ್ಮೆಂಟ್ ಸರಿ ಮಾಡೋವಂಥ ಆಪರೇಷನ್ನ ಮಾಡ್ತೀವಿ. ಅದನ್ನು ಹೈ ಟಿಬಿಯಲ್ ಆಸ್ಟಾಟಮಿ ಅಂತ ಹೇಳ್ತೀವಿ. ಆ ಆಸ್ಟಾಟಮಿ ಮಾಡೋ ಮುಖಾಂತರ ನಾವು ಅವರಿಗೆ ಮತ್ತೆ ಆ ಫೋರ್ಸ್ ಕಾರ್ಟಿಲೇಜ್ ಮೇಲೆ ಬೀಳ್ತಾ ಇರೋದು ಈಕ್ವಲ್ ಮಾಡಿ ಅವ್ರಿಗೆ ನಡೆಯಲಿಕ್ಕೆ ಈಸಿ ಆಗುತ್ತೆ. ಸೊ ಇದು ಬಿಟ್ಟು ಸ್ಟೇಜ್ 4 ಅಕಸ್ಮಾತ್ 55-60 ವರ್ಷ ಮೇಲ್ಪಟ್ಟವ್ರಿಗೆ ಇದಕ್ಕೆ ನಾವು ಇನ್ನೊಂದು ಟ್ರೀಟ್ಮೆಂಟ್ ಕೊಡ್ತೀವಿ. ಅದನ್ನು ಜಾಯಿಂಟ್ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಏನಿದು ಜಾಯಿಂಟ್ ರೀಪ್ಲೇಸ್ಮೆಂಟ್ ಅಂತ ಅಂದರೆ, ಸೊ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅನ್ನೋದು ಈ ಮಂಡಿಯ ಸುತ್ತ ಇರುವಂಥ ಒಂದು ಕಾರ್ಟಿಲೇಜ್ ಏನು ಡ್ಯಾಮೇಜ್ ಆಗಿರುತ್ತೆ, ಆ ಡ್ಯಾಮೇಜ್ ಆಗಿರುವಂಥ ಕಾರ್ಟಿಲೇಜ್ನೆಲ್ಲ ತೆಗೆದು ಮತ್ತೆ ಅದಕ್ಕೆ ಆರ್ಟಿಫಿಷಿಯಲ್ ಆಗಿ ಆ ಸರ್ಫೇಸನ್ನು ನಾವು ಹೊಸ ಪ್ರಾಸ್ಥೆಸಿಸ್ ಹಾಕುವ ಮುಖಾಂತರ ನಾವು ಅದನ್ನು ಮತ್ತೆ ನಾರ್ಮಲ್ ಆಗಿ ಮುಂಚೆ ಹೇಗೆ ಓಡಾಡ್ತಿರೋ ಆ ರೀತಿ ಓಡಾಡೋಂಥ ಹೊಸ ಆಪರೇಷನ್ಗೆ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮುಂಚಿತವಾಗಿ ಅಂತ ಹೇಳಿದ್ರೆ ಒಂದು 5 ವರ್ಷದ ಮುಂಚೆ ಇದನ್ನ ಸಾಂಪ್ರದಾಯಿಕ ವಿಧಾನ ಅಂತಂದ್ರೆ ಕನ್ವೆನ್ಷನಲ್ ಮೆಥಡ್ ಅಲ್ಲಿ ನಾವು ಮಾಡ್ತಾ ಇದ್ವಿ. ಹೇಗೆ ಮಾಡಬೇಕಿತ್ತು, ಈಗ ಎಲ್ಲಾ ಮಂಡಿ ಜಾಯಿಂಟ್ಗಳನ್ನು ಸೇಮ್ ಇರೋದಿಲ್ಲ. ಒಂದು ಮಂಡಿ ಸ್ವಲ್ಪ ಚಿಕ್ಕ ಇರುತ್ತೆ, ಒಂದು ಮಂಡಿ ಸ್ವಲ್ಪ ದೊಡ್ಡದ ಇರುತ್ತೆ. ಸೊ ಇದನ್ನೆಲ್ಲ ನಾವು ಕ್ಯಾಲ್ಕುಲೇಷನ್ ಎಕ್ಸ್ರೇ ಮುಖಾಂತರ ಎಷ್ಟಾಗುತ್ತೆ ಅಷ್ಟು ನೋಡಿಕೊಂಡು ಆಪರೇಷನ್ ಮಾಡಬೇಕಾದ್ರೆ ನಮಗೆ ಬೇಕಾಗಿರುವಂಥ ಅಲೈನ್ಮೆಂಟು, ನನಗೆ ಬೇಕಾಗಿರುವಂಥ ಸೈಜ್ ಎಲ್ಲದನ್ನೂ ಕೂಡ ಮತ್ತೆ ಅಳತೆ ಮಾಡಿಕೊಂಡು ಅದರ ಅನುಗುಣವಾಗಿ ಹಾಳಾಗಿರುವಂಥ ಕಾರ್ಟಿಲೇಜ್ನ ಸರ್ಫೇಸನ್ನು ಮತ್ತೆ ನಾವು ಅದನ್ನು ತೆಗೆದು ಲೋಹದ ಮೆಟಲ್ ಏನಿದೆ ಅದನ್ನು ಫಿಕ್ಸ್ ಮಾಡ್ತಾ ಇದ್ವಿ. ಸೊ ಈ ಎಲ್ಲ ಇದರಿಂದ ನಮಗೆ ಪೇಷಂಟಿಗೆ ಆಲ್ಮೋಸ್ಟ್ ದಿನನಿತ್ಯ ಮಾಡುವಂಥ ಕೆಲಸಗಳಿಗೆ ಅವರಿಗೆ ಭಾಳ ಹೆಲ್ಪ್ ಆಗ್ತಾ ಇತ್ತು. ಬಟ್ ಈಗ ಇದ್ರದ್ದು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಅಂತ ಕೇಳಿದ್ರೆ ಜಾಯಿಂಟ್ ರಿಪ್ಲೇಸ್ಮೆಂಟಲ್ಲೇ ಅಡ್ವಾನ್ಸ್ ಟ್ರೀಟ್ಮೆಂಟ್ ಆಗಿ ರೋಬೋಟಿಕ್ ಅಳವಡಿಕೆ ಮುಖಾಂತರ ಅಂದರೆ ರೋಬೋಟಿಕ್ ಅಸಿಸ್ಟೆಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಒಂದು ಈಗ ಬಂದಿದೆ. ಇದು ಸಾಂಪ್ರದಾಯಿಕ ನಾವು ಕನ್ವೆನ್ಷನಲ್ ಏನು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ತೀವಿ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್. ಇದು ಯಾಕೆ ಡಿಫ್ರೆಂಟ್ ಅಂತಂದರೆ, ಸಾಂಪ್ರದಾಯಿಕವಾಗಿ ನಾವು ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ನಮ್ಮ ಕೈ ಇದರಿಂದ ಅಳತೆ ಮಾಡ್ತಾ ಇದ್ವಿ, ಅದೆಲ್ಲ ಈಗ ರೋಬೋಟ್ ಮುಖಾಂತರ ಇದು ಎಲ್ಲ ಅಳತೆ ಆಗುತ್ತೆ.
ಸೊ ಈ ನೀ ಆರ್ಥರೈಟಿಸ್ನ ಪ್ರಿವೆಂಟ್ ಮಾಡಬೇಕು. ಆಯಿತು, ನನಗೆ ಇಲ್ಲಿ ತನಕನೂ ನನಗೆ ನೀ ಆರ್ಥರೈಟಿಸ್ ಏನು ಸ್ಟಾರ್ಟ್ ಆಗಿಲ್ಲ, ನಾನೊಂದು 30 ವರ್ಷದ ಒಂದು ಯುವಕ, ನನಗೀಗ ಮುಂದೆ ಈಗ ನಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಂದ್ರ ನೋಡಿದ್ದೀನಿ. ಸೊ ಈಗ ಮುಂದೆ ಪ್ರಿವೆಂಟ್ ಮಾಡಬೇಕು ಅಂತ ನನಗೇನಾದ್ರು ಒಂದು ಸಲಹೆ ಕೇಳಿದ್ರೆ ಅದಕ್ಕೆ ನಾನು ಮೇನ್ ಹೇಳೋದು ತೂಕ ಒಂದು ನಿಯಂತ್ರಣದಲ್ಲಿ ಇಟ್ಕೊಳೋದು, ಹಾಗೆ ನಿಯಮಿತವಾಗಿ ವ್ಯಾಯಾಮ ಮಾಡೋದು, ಹಾಗೆ ಪೌಷ್ಟಿಕಾಂಶದ ಆಹಾರ ತಗೊಳೋದು, ಮತ್ತು ನೀ ಜಾಯಿಂಟ್ ಸರೌಂಡಿಂಗ್ ಅಥವಾ ಏನಾದ್ರು ಗಾಯಗಳಾದರೆ ಫ್ರ್ಯಾಕ್ಚರ್ಗಳಾದರೆ ಸರಿಯಾದ ಟ್ರೀಟ್ಮೆಂಟ್ ತಗೊಳೋದು, ಹಾಗೂ ಇದ್ರ ಬಗ್ಗೆ ಒಂದು ಮಾಹಿತಿ ಯಾವಾಗಲೂ ಅರಿವು ಮೂಡಿಸಿ ಇದ್ರ ಬಗ್ಗೆ ಕಾನ್ಸ್ಟೆಂಟ್ ಆಗಿ ತಪಾಸಣೆ ಪಡಿಸ್ತಾ ಇದ್ದರೆ ನಾವು ಈ ಮಂಡಿ ಆರ್ಥರೈಟಿಸ್ ಬರೋದನ್ನ ನಮ್ಮ ಕೈಲಾದಷ್ಟು ನಾವು ತಡೆಗಟ್ಟಬಹುದು. ಈಗ ಮೊಣಕಾಲು ಶಸ್ತ್ರಚಿಕಿತ್ಸೆ ಬಗ್ಗೆ ಹೇಳ್ತಾ ಇದ್ದೆ. ಮೊಣಕಾಲು ಶಸ್ತ್ರಚಿಕಿತ್ಸೆಯಲ್ಲಿ ಈಗ ಅಕಸ್ಮಾತ್ ನಾವು ಎಕ್ಸ್ರೇ ಮಾಡಿ ನೋಡಿದಾಗ ಇದು ಲಾಸ್ಟ್ ಸ್ಟೇಜಲ್ಲಿದೆ ಅಂತ ಗೊತ್ತಾಯ್ತಂದರೆ, ಈ ಲಾಸ್ಟ್ ಸ್ಟೇಜಲ್ಲಿ ನಾವೇನು ಮಾಡ್ತೀವಿ, ಅಕಸ್ಮಾತ್ ಏಜ್ ಆಫ್ ದ ಪೇಷಂಟ್ ಕೂಡ ಆಲ್ಮೋಸ್ಟ್ ಒಂದು 50ರಿಂದ 60 ವರ್ಷ ಆಗಿದೆ ಅಂತಂದರೆ ಅವರಿಗೆ ನಾವು ಈ ಮಂಡಿ ಚಿಪ್ಪನ್ನ ಬದಲಾವಣೆ ಮಾಡಿಕೊಂಡ್ರೆ ನಿಮಗೆ ಓಡಾಡಲಿಕ್ಕೆ ಸಲೀಸಾಗಿ ಆಗುತ್ತೆ ಅಂತ ಹೇಳ್ತೀವಿ. ಆ ಓಡಾಡಲಿಕ್ಕೆ ಬೇಕಾಗುವಂಥ ಒಂದು ಈ ಮಂಡಿ ರಿಪ್ಲೇಸ್ಮೆಂಟ್ ಏನಿದೆ, ಈಗ 5 ವರ್ಷದ ಮುಂಚೆ ನಾವೇನು ತೊಗೊತಿದ್ವಿ, ಸಾಂಪ್ರದಾಯಿಕ ಅಂದರೆ ಕನ್ವೆನ್ಷನಲ್ ಆಗಿ ಮಾಡ್ತಿದ್ವಿ. ಇದು ಕೂಡ ಒಳ್ಳೆ ರಿಸಲ್ಟ್ ಕೊಡ್ತಾ ಇತ್ತು. ಏನು ಮಾಡ್ತಾ ಇದ್ವಿ ನಾವು, ಆ್ಯಕ್ಚುಲಿ ಮಂಡಿ ಆಪರೇಷನ್ ಮಾಡಬೇಕಾದ್ರೆ ಎಕ್ಸ್ರೇ ಮುಖಾಂತರ ನಾವು ಅವರಿಗೆ ಓಕೆ ಇವ್ರಿಗೆ ಮಂಡಿ ಆಪರೇಷನ್ ಬೇಕು ಅಂತ ಕಂಡಿಡ್ದಾದ್ಮೇಲೆ ಅವ್ರನ್ನ ಆಪರೇಷನ್ ಥಿಯೇಟ್ರಲ್ಲಿ ಅವರಿಗೆ ಮಂಡಿ ಓಪನ್ ಆದಮೇಲೆ ಅವ್ರಿಗೆ ಬೇಕಾಗಿರುವಂಥ ಸಲಕರಣೆಗಳನ್ನೆಲ್ಲ ಇಟ್ಕೊಂಡು ಆ ಸಲಕರಣೆಗಳ ಮುಖಾಂತರ ನಾವು ಡ್ಯಾಮೇಜ್ ಆಗಿರುವಂಥ ಕಾರ್ಟಿಲೇಜ್ನ ಪಾರ್ಟನ್ನು ತೆಗೆದು ಕಾರ್ಟಿಲೇಜ್ ಹೊದಿಕೆಗೆ ಮಾತ್ರ ನಾವು ಲೋಹ ಹಾಗೂ ಹೈಲಿ ಪಾಲಿಶ್ಡ್ ಪಾಲಿಥಿನ್ ಅಂತ ಹೇಳ್ತೀವಿ, ಆ ಒಂದು ಮೆಟೀರಿಯಲ್ ಹಾಕೋದ್ರಿಂದ ಸರ್ಫೇಸ್ ಮತ್ತೆ ನಮಗೆ ಸ್ಮೂತ್ ಆಗುತ್ತೆ, ನಡಿಲಿಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಮಾಡ್ಕೊಳ್ತಾ ಬಂದ್ವಿ. ಅದರಲ್ಲೂ ಕೂಡ ಈ ಹ್ಯೂಮನ್ ಎರರ್ಸ್ ಸ್ವಲ್ಪ ಬರಬಹುದು ಅನ್ನೋ ಒಂದು ಇದರಿಂದ ನೆಕ್ಸ್ಟ್ ಮೆಡಿಕಲ್ ಅಡ್ವಾನ್ಸಸ್ ಆಗ್ತಾ ಇದ್ದಂಗೆ ಈಗ ಲಾಸ್ಟ್ ಒಂದು 5-6 ವರ್ಷದಿಂದ ಭಾರತದಲ್ಲಿ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಅನ್ನೋದು ಒಂದು ಕಾಮನ್ ಆಗಿ ನಾವು ನೋಡ್ತಾ ಇದ್ದೀವಿ. ಏನಿದು ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಅಂತಂದ್ರೆ, ಕನ್ವೆನ್ಷನ್ ಏನು ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಆಗತ್ತೆ, ಆದರೆ ಇದ್ರಲ್ಲಿ ಸ್ವಲ್ಪ ಇನ್ನೂ ಪ್ರಿಸಿಷನ್ ಅಕ್ಯುರೇಟ್ ಅಂತ ಹೇಳ್ತೀವಿ, ಅದು ಆಲ್ಮೋಸ್ಟ್ ಒಂದು 99% ಅಂತ ಹೇಳ್ಬೋದು. ಆ ರೀತಿಯಾಗಿ ಇದರಲ್ಲಿ ಮಾಡ್ತಾರೆ. ಈಗ ರೋಬೋಟಿಕ್ ಮೊಣಕಾಲು ಹೇಗೆ ಬದಲಾವಣೆ ಮಾಡ್ತೀರಿ ಅಂತ ಕೇಳಿದ್ರೆ, ಇದರಲ್ಲಿ ಸಾಂಪ್ರದಾಯಿಕವಾಗಿ ಬರೀ ಎಕ್ಸ್ರೇ ಮಾಡಿಕೊಂಡು ನಾವು ಮಾಡ್ತಾ ಇದ್ವಿ. ಈಗ ಏನು ಮಾಡ್ತೀವಿ, CT ಸ್ಕ್ಯಾನ್ ತೊಗೊತೀವಿ. ಆ CT ಸ್ಕ್ಯಾನನ್ನು ನಾವು ರೋಬೋಟಿಗೆ ಫಸ್ಟಿಗೆ ನಾವು ಅದನ್ನು ಇನ್ಸ್ಟಾಲ್ ಮಾಡ್ತೀವಿ. ಸೊ ಪ್ರತಿ ಪೇಷಂಟ್ CT ಸ್ಕ್ಯಾನ್ ತೊಗೊಂಡಾಗ ಪ್ರತಿ ಪೇಷಂಟ್ ಅನಾಟಮಿ ಡಿಫ್ರೆಂಟ್ ಇರುತ್ತೆ. ಸೊ ಈ ರೋಬೋಟಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುತ್ತೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದನ್ನು ಪ್ರೋಸೆಸ್ ಮಾಡಿ ಇವರಿಗೆ ಬೇಕಾಗಿರುವಂಥ ಸೈಜ್, ಅಂದರೆ ಒಳಗೆ ನಾವೇನಾಗ್ತೀವಿ ಇಂಪ್ಲಾಂಟ್ ಪ್ರಾಸ್ಥೆಸಿಸ್, ಅದರ ಸೈಜ್, ಆ ಸೈಜ್ ಜೊತೆಗೆ ಅದು ಯಾವ ಅಲೈನ್ಮೆಂಟಲ್ಲಿ ಇಡಬೇಕು, ಯಾವ ಪೊಸಿಷನ್ ಇಡಬೇಕು, ಇದೆಲ್ಲ ಕೂಡ ನಮಗೆ ಮಾಹಿತಿ ಕೊಡುತ್ತೆ. ಇದರ ಜೊತೆಗೆ ಆಪರೇಷನ್ ಮಾಡುವಂಥ ಸಮಯದಲ್ಲಿ ನಮಗೆ ಇಂಪಾರ್ಟೆಂಟ್ ಸ್ಟೆಪ್ಸಲ್ಲಿ ಅದು ನಮಗೆ ಹೆಲ್ಪ್ ಮಾಡುತ್ತೆ. ಇಂಡಿಯಾ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಅಂದ ತಕ್ಷಣ ಕಂಪ್ಲೀಟ್ಲಿ ರೋಬೋಟ್ ಮಾಡೋದಿಲ್ಲ. ಆಪರೇಷನ್ ಬ್ರೈನ್ ಬಿಹೈಂಡ್ ದ ಸರ್ಜರಿ ಸರ್ಜನೇ ಆಗಿರ್ತಾರೆ, ಆದರೆ ಇದು ಸರ್ಜನ್ಗೆ ಎರರ್ಸ್ ಕಡಿಮೆ ಮಾಡಲಿಕ್ಕೋಸ್ಕರ ಇಂಪಾರ್ಟೆಂಟ್ ಸ್ಟೆಪ್ಸಲ್ಲಿ ಇದು ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಈ ರೋಬೋಟಿಕ್ ಯೂಸ್ ಮಾಡೋದ್ರಿಂದ ಆಗುವಂಥ ಲಾಭಗಳು ಅಂತಂದರೆ, ಉತ್ತಮ ಒಂದು ಇಂಪ್ಲಾಂಟ್ ಅಲೈನ್ಮೆಂಟ್ ಮತ್ತು ನಿಖರವಾಗಿ ನಾವು ಇಂಪ್ಲಾಂಟ್ನ ಫಿಟ್ ಮಾಡ್ಬೋದು, ಹಾಗೂ ಕಡಿಮೆ ರಕ್ತಸ್ರಾವ ಆಗುತ್ತೆ. ಹಾಗೆ ಈ ಮೂಮೆಂಟ್ ಇನ್ನು ರೇಂಜ್ ಆಫ್ ಮೂಮೆಂಟ್ ಅಂತ ಹೇಳ್ತೀವಿ, ಆಪರೇಷನ್ ಆದಮೇಲೆ ಇದು ತುಂಬ ಇಂಪ್ರೂವ್ ಆಗುತ್ತೆ. ಹಾಗೆ ಸ್ವಲ್ಪ ರೋಬೋಟ್ ಯೂಸ್ ಮಾಡೋದ್ರಿಂದ ನಾವು ಮಾಡುವಂಥ ಸರ್ಜರಿಯ ಪ್ರಮಾಣ ಕಡಿಮೆ ಆಗೋದ್ರಿಂದ ಸ್ವಲ್ಪ ನೋವು ಕೂಡ ಕಡಿಮೆ ಆಗುತ್ತೆ, ಹಾಗೂ ಬೇಗ ಚೇತರಿಕೆ ಆಗುತ್ತೆ. ಇದೆಲ್ಲ ತಗೊಂಡ್ರೆ ಇನ್ಫೆಕ್ಷನ್ ರೇಟ್ ಕೂಡ ಸ್ವಲ್ಪ ಇದರಿಂದ ಕಡಿಮೆ ಅಂತ ಇದೆ. ಈ ಎಲ್ಲ ಮಾಡೋದ್ರಿಂದ ನಮಗೆ ಮುಂಚಿತವಾಗಿ ಅಕಸ್ಮಾತ್ ಗ್ರೇಡ್ 4 ಸ್ವಲ್ಪ ದೂರ ನಡೆಯಕ್ಕೆ ಆಗದಲೇ ಇರೋವಂಥವ್ರು, ಯಾರ ಮೂಳೆಗಳು ಒಂದಕ್ಕೊಂದು ಉಜ್ಜುತ್ತಾ ಇರುತ್ತೆ ಅಂಥವರು ಕೂಡ ಈ ರಿಪ್ಲೇಸ್ಮೆಂಟ್ ಮಾಡೋದ್ರಿಂದ ಅವ್ರ ಮುಂಚಿನ ಕೆಲಸಗಳು ಏನಿತ್ತು ಅದೇ ರೀತಿ ಎಲ್ಲ ಕೆಲಸಗಳನ್ನ ಮಾಡ್ತಾ ಹೋಗ್ಬೋದು.